ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರು ನೀವು ಯಾವಾಗಲೂ ಮೊದಲಿಗರಾಗಿ ಇಷ್ಟಪಡುತ್ತೀರಿ. ಆದರೆ ನೆನಪಿಡಿ, ವೇಗವಾಗಿ ಓಡುವುದಕ್ಕಿಂತ ಸರಿಯಾದ ದಿಕ್ಕಿನಲ್ಲಿ ಓಡುವುದು ಬಹಳ ಮುಖ್ಯ. ಇಂದು ನಿಮ್ಮ ಅನುಭವವೇ ನಿಮ್ಮ ಗುರುವಾಗಲಿ. ನಿಮ್ಮೊಳಗಿನ ಶಕ್ತಿಯನ್ನ ನಂಬಿ ಜಗತ್ತು ನಿಮ್ಮ ಹಿಂದೆ ಬರುತ್ತದೆ. ಸ್ಪರ್ಧೆ ಬೇರೆಯವರ ಜೊತೆಗಲ್ಲ, ನಿಮ್ಮ ಜೊತೆಗೆ ಇರಲಿ. ನಿನ್ನೆಗಿಂತ ಇಂದು ನೀವು ಎಷ್ಟು ಉತ್ತಮವಾಗಿದ್ದೀರಿ ಎಂಬುದೇ ನಿಮ್ಮ ನೈಜ ಯಶಸ್ಸಿನ ಅಳತೆ ಗೋಲಾಗಲಿದೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿನ ಹೆಚ್ಚಿನ ಮೌಲ್ಯ ಸಿಗಲಿದೆ. ನೀವು ನೀಡುವಂತಹ ಸಲಹೆಗಳು ಸಂಸ್ಥೆಯ ಬೆಳವಣಿಗೆಗೆ ಸಹಕಾರಿಯಾಗಲಿವೆ. ವ್ಯಾಪಾರಸ್ಥರಿಗೆ ನಿರೀಕ್ಷಿತವಾದಂತಹ ಆದಾಯ ಬರಲಿದೆ. ಹೊಸ ಯೋಜನೆಗಳಿಗೆ ಹಣ ಹೂಡಿಕೆ ಮಾಡಲು ಇಂದು ಶುಭವಾದಂತಹ ದಿನ. ಸರಕಾರಿ ಕೆಲಸಗಳಲ್ಲಿ ತೊಡಗಿರುವವರಿಗೆ ಬಡ್ತಿಯ ಸುದ್ದಿ ಕೇಳಿಬರುವಂತಹ ಸಾಧ್ಯತೆ ಇದೆ. ಇನ್ನು ಆರ್ಥಿಕವಾಗಿ ಲಾಭದಾಯಕವಾದಂತಹ ದಿನ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗಬಹುದು. ಬಹಳ ದಿನಗಳಿಂದ ಖರೀದಿ ಮಾಡಬೇಕು ಅಂದುಕೊಂಡಿದ್ದಂತಹ ವಸ್ತುಗಳನ್ನು ಇಂದು ಖರೀದಿಸುವಿರಿ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು. ಇನ್ನು ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಮತ್ತು ನಂಬಿಕೆ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಸುದೀರ್ಘ ಚರ್ಚೆ ನಡೆಸಿ ಭವಿಷ್ಯದ ಯೋಜನೆಗಳನ್ನು ರೂಪಿಸುವಿರಿ. ಅವಿವಾಹಿತರಿಗೆ ಹಿರಿಯರ ಸಮ್ಮತಿಯೊಂದಿಗೆ ವಿವಾಹ ಸಂಬಂಧಗಳು ನಿಶ್ಚಯವಾಗುವಂತಹ ಯೋಗವಿದೆ. ಮಕ್ಕಳಿಂದ ಕೂಡ ಶುಭ ಸುದ್ದಿಯನ್ನ ಕೇಳುವಿರಿ. ಇಂದು ನಿಮ್ಮ ಉತ್ಸಾಹ ಇಮ್ಮಡಿಗೊಳ್ಳಲಿದೆ. ಹಳೆಯ ಅನಾರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳುವಿರಿ. ಆದರೂ ಕೆಲಸದ ನಡುವೆ ಕಣ್ಣುಗಳಿಗೆ ವಿಶ್ರಾಂತಿ ನೀಡುವುದು ಮತ್ತು ಹೆಚ್ಚಿನ ನೀರು ಕುಡಿಯುವುದು ಅವಶ್ಯಕ. ಇಂದು ರಾಘವೇಂದ್ರ ಸ್ವಾಮಿಗಳು ಅಥವಾ ಸಾಯಿಬಾಬಾ ಅವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಸ್ಥಾನದ ಆವರಣದಲ್ಲಿ ಸ್ವಲ್ಪ ಸಮಯವ ಶಾಂತವಾಗಿ ಕುಳಿತು ಧ್ಯಾನ ಮಾಡಬೇಕಾಗುತ್ತೆ. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕಡಲೆಬೇಳೆ ಅಥವಾ ಹಳದಿ ಬಣ್ಣದ ಸಿಹಿ ತಿಂಡಿ ದಾನ ಮಾಡಿ. ಇದು ನಿಮ್ಮ ಭಾಗ್ಯೋದಯಕ್ಕೆ ಸಹಕಾರಿಯಾಗುವಂಥದ್ದು. ಇನ್ನು ಓದುತ್ತಿರುವಂತಹ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನವನ್ನ ಕೊಡಿಸಿ. ಇದರಿಂದ ಬುದ್ಧಿಶಕ್ತಿ ಚುರುಕಾಗಿಸುವಂಥದ್ದು. ಇಂದು ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಿದರೆ ನಿಮಗೆ ಅದೃಷ್ಟ ಒದಗಿ ಬರುವುದನ್ನ ನೀವು ಈ ದಿನ ನೋಡ್ತೀರಾ. ವೃಷಭ ರಾಶಿಯವರು ನೀವು ವೃಷಭದಂತೆ ಅತ್ಯಂತ ತಾಳ್ಮೆ ಮತ್ತು ಶಕ್ತಿವಂತರು. ಕೆಲವೊಮ್ಮೆ ಬದಲಾವಣೆಗಳು ನಿಮಗೆ ಇಷ್ಟವಾಗದಿರಬಹುದು, ಆದರೆ ಬದಲಾವಣೆಯೇ ಪ್ರಗತಿಯ ಮೊದಲ ಹೆಜ್ಜೆ. ಇಂದು ಹಳೆಯ ದಾರಿಯನ್ನ ಬಿಟ್ಟು ಹೊಸ ದಾರಿಯಲ್ಲಿ ನಡೆಯಲು ಹಿಂಜರಿಯಬೇಡಿ. ವಜ್ರವು ಹೊಳೆಯಬೇಕೆಂದರೆ ಅದು ಸತತವಾದಂತಹ ಘರ್ಷಣೆಗೆ ಒಳಗಾಗಬೇಕು. ನಿಮ್ಮ ಜೀವನದಲ್ಲಿ ಈಗ ಬರುತ್ತಿರುವಂತಹ ಸವಾಲುಗಳು ನಿಮ್ಮನ್ನ ನೋಯಿಸಲು ಬರುತ್ತಿಲ್ಲ, ಬದಲಾಗಿ ನಿಮ್ಮನ್ನ ಜಗತ್ತೇ ಮೆಚ್ಚಿಸುವಂತೆ ಸಿದ್ಧಪಡಿಸಲು ಬರುತ್ತಿರುವುದೆಂಬುದನ್ನ ಮರೆಯ ಹಾಗಿಲ್ಲ. ಇಂದು ವೃತ್ತಿ ಜೀವನದಲ್ಲಿ ಸ್ಥಿರತೆ ಇರಲಿದೆ. ನಿಮ್ಮ ಈ ಹಿಂದೆ ಮಾಡಿದಂತಹ ಕಠಿಣ ಶ್ರಮಕ್ಕೆ ಇಂದು ಪ್ರತಿಫಲ ಸಿಗುವಂತಹ ಸೂಚನೆ ಇದೆ. ಕಚೇರಿಯಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಸಲಹೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡುತ್ತಾರೆ. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಹೊಸ ಆರ್ಡರ್ಗಳು ಬರಬಹುದು. ಭೂಮಿ ಅಥವಾ ಕಟ್ಟಡಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭ ಕೂಡ ಕಂಡುಬರಲಿದೆ. ಇನ್ನು ಆರ್ಥಿಕವಾಗಿ ಇಂದು ಸಮೃದ್ಧಿಯ ದಿನ. ಹಣದ ಹರಿವು ಉತ್ತಮವಾಗಿದ್ದರೂ ಮನೆಯ ಅಲಂಕಾರ ಅಥವಾ ಐಷಾರಾಮಿ ವಸ್ತುಗಳಿಗೆ ಖರ್ಚು ಮಾಡುವಂತಹ ಸಾಧ್ಯತೆ ಇದೆ. ಹೂಡಿಕೆ ಮಾಡಲು ಬಯಸುವವರು ಇಂದು ತಜ್ಞರ ಸಲಹೆಯನ್ನ ಪಡೆಯುವುದು ಮುಂದುವರಿಯುವುದು ಉತ್ತಮ. ಇನ್ನು ಕುಟುಂಬದಲ್ಲಿ ಹಬ್ಬದಂತಹ ವಾತಾವರಣವನ್ನ ನೋಡುವಂಥದ್ದು. ನಿಮ್ಮ ಸಂಗಾತಿಯು ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಸಣ್ಣ ಪ್ರವಾಸಕ್ಕೆ ಹೋಗುವಂತಹ ಯೋಜನೆ ಇಂದು ಕೈಗೂಡಬಹುದು. ಅವಿವಾಹಿತರಿಗೆ ತಮ್ಮ ಮನಸ್ಸಿಗೆ ಒಪ್ಪುವಂತಹ ಸಂಗಾತಿ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ, ಆದರೆ ಕುತ್ತಿಗೆ ಅಥವಾ ಭುಜದ ನೋವು ಸ್ವಲ್ಪ ಕಾಡಬಹುದು. ಸರಿಯಾದ ಭಂಗಿಯಲ್ಲಿ ಕುಳಿತು ಕೆಲಸ ಮಾಡುವುದನ್ನು ರೂಢಿಸಿಕೊಳ್ಳಿ. ರಾತ್ರಿ ವೇಳೆ ಹಗುರವಾದಂತಹ ಆಹಾರ ಸೇವನೆ ಮಾಡುವುದು ಬಹಳ ಮುಖ್ಯ. ಇಂದು ಮುಂಜಾನೆ ಸ್ನಾನದ ನಂತರ ಹಳದಿ ಬಣ್ಣದ ಬಟ್ಟೆ ಅಥವಾ ಹಳದಿ ಕರವಸ್ತ್ರವನ್ನ ಧರಿಸಿ ದಕ್ಷಿಣಾಮೂರ್ತಿ ಅಥವಾ ಸಾಯಿಬಾಬಾ ಅವರ ದರ್ಶನವನ್ನ ಮಾಡಿ. ಇನ್ನು ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ಕಡಲೆಬೇಳೆ ಅಥವಾ ಸಕ್ಕರೆಯನ್ನ ದಾನ ಮಾಡಿ. ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನ ನಿವಾರಣೆಯತ್ತ ತಗೊಂಡು ಹೋಗ್ತದೆ. ಇನ್ನು ಗುರುವಾರ ಶುಕ್ರನ ಪ್ರಭಾವ ಹೆಚ್ಚಿಸಲು ಮನೆಯಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ. ಇದು ಮನೆಯಲ್ಲಿ ಸುಖ ಸಮೃದ್ಧಿಯನ್ನ ತರುವಂತದ್ದನ್ನ ನೋಡ್ತೀರಾ. ಇನ್ನು ಜಪವಾಗಿ ಓಂ ಬೃಹಸ್ಪತಿ ಏ ನಮಃ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಹಳದಿ ಬಣ್ಣ. ಮಿಥುನ ರಾಶಿಯವರು ನೀವು ಬುದ್ಧಿವಂತರು ಮತ್ತು ಚತುರರು. ಜಗತ್ತು ನಿಮ್ಮನ್ನ ಗೊಂದಲಕ್ಕೀಡು ಮಾಡಲು ಪ್ರಯತ್ನಿಸಬಹುದು, ಆದರೆ ನಿಮ್ಮ ಒಳಗಿನ ಧ್ವನಿಯು ಯಾವಾಗಲೂ ಸರಿಯಾದ ದಾರಿಯನ್ನೇ ತೋರಿಸುವಂಥದ್ದು. ಇಂದು ನಿಮ್ಮ ನಿರ್ಧಾರಗಳ ಮೇಲೆ ಅಚಲ ನಂಬಿಕೆ ಇರಬೇಕಾಗುತ್ತೆ ಅಷ್ಟೇ. ಎಲ್ಲರೂ ಓಡುತ್ತಿದ್ದಾರೆ ಎಂದು ನೀವು ಓಡಬೇಡಿ. ನಿಮ್ಮ ವೇಗ ಮತ್ತು ನಿಮ್ಮ ದಾರಿ ಎರಡೂ ನಿಮಗಷ್ಟೇ ತಿಳಿದಿರಲಿ. ನೆನಪಿಡಿ, ವಜ್ರವು ಕಲ್ಲಿದ್ದಲಿನಂತೆ ಕಂಡರೂ ಕೂಡ ತನ್ನ ಹೊಳಪನ್ನ ಪಡೆಯಲು ಸಾವಿರಾರು ವರ್ಷಗಳ ಒತ್ತಡವನ್ನ ಸಹಿಸಿಕೊಳ್ಳಬೇಕಾಗುತ್ತೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಸಂವಹನೆ ಕಲೆ ಅದ್ಭುತವಾಗಿ ಕೆಲಸ ಮಾಡಲಿದೆ. ಬಾಕಿ ಉಳಿದಂತಹ ಕಡತಗಳು ವಿಲೇವಾರಿಯಾಗಲಿವೆ. ಉದ್ಯೋಗದಲ್ಲಿ ಬಡ್ತಿಯ ನಿರೀಕ್ಷೆಯಲ್ಲಿದ್ದವರಿಗೆ ಪೂರಕ ವಾತಾವರಣ ನಿರ್ಮಾಣವಾಗಲಿದೆ.
ಇನ್ನು ವ್ಯಾಪಾರಸ್ಥರಿಗೆ ಹೊಸ ಮಾರುಕಟ್ಟೆ ಅಥವಾ ಗ್ರಾಹಕರ ಪರಿಚಯವಾಗಿ ಲಾಭದ ಹಾದಿ ಸುಗಮವಾಗಲಿದೆ. ಆರ್ಥಿಕವಾಗಿ ಇಂದು ಬಜೆಟ್ ಕಡೆಗೆ ಗಮನ ಹರಿಸಬೇಕಾದಂತಹ ದಿನ. ಆದಾಯ ಬಂದರೂ ಕೂಡ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಮನೆಯ ನವೀಕರಣ ಅಥವಾ ವಾಹನ ದುರಸ್ತಿಗೆ ಹಣ ವ್ಯಯವಾಗುವಂತಹ ಸಂಭವವಿದೆ. ಕುಟುಂಬದಲ್ಲಿ ಸಂತಸದ ವಾತಾವರಣ, ಹಳೆಯ ಮಿತ್ರರೊಬ್ಬರ ಭೇಟಿಯಿಂದ ಮನಸ್ಸು ಹಗುರವಾಗಲಿದೆ. ಸಂಗಾತಿಯು ನಿಮ್ಮ ಹೊಸ ಪ್ರಯತ್ನಗಳಿಗೆ ಸಂಪೂರ್ಣ ಬೆಂಬಲವನ್ನ ನೀಡುತ್ತಾರೆ. ಪ್ರೇಮಿಗಳಿಗೆ ಇಂದು ಮನೆಯವರ ಒಪ್ಪಿಗೆ ಪಡೆಯಲು ಶುಭ ಕಾಲ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನ. ಆದರೆ ಅತಿಯಾದ ಓಡಾಟದಿಂದಾಗಿ ಕಾಲು ನೋವು ಕಾಣಿಸಿಕೊಳ್ಳಬಹುದು. ಧೂಳಿನ ಅಲರ್ಜಿ ಇರುವವರು ಇಂದು ಸ್ವಲ್ಪ ಜಾಗರೂಕರಾಗಿರುವುದು ಬಹಳ ಮುಖ್ಯ. ಇಂದು ಹಳದಿ ಹೂಗಳನ್ನು ಗುರುವಿಗೆ ಅಥವಾ ಗುರು ಸಮಾನ ವ್ಯಕ್ತಿಗಳಿಗೆ ಅರ್ಪಿಸಬೇಕಾಗುತ್ತೆ. ಇನ್ನು ಓಂ ಗ್ರಾಂ ಗ್ರೀಂ ಗ್ರೌಂ ಸಂ ಗುರವೇ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಿ. ಇದು ನಿಮ್ಮ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸುವಂಥದ್ದು. ಇನ್ನು ಯಾವುದಾದರೂ ಧಾರ್ಮಿಕ ಕೇಂದ್ರಗಳಿಗೆ ಅಕ್ಕಿ ಅಥವಾ ಬೇಳೆಯನ್ನು ದಾನ ಮಾಡುವುದು. ಇನ್ನು ಪಕ್ಷಿಗಳಿಗೆ ಕಾಳುಗಳನ್ನು ತಿನ್ನಿಸುವುದು ಮಿಥುನ ರಾಶಿಯವರ ದೋಷಗಳನ್ನು ನಿವಾರಿಸಲು ಉತ್ತಮವಾದಂತಹ ಮಾರ್ಗ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 8 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಸಿರು ಮತ್ತು ಹಳದಿ ಬಣ್ಣವನ್ನು ಬಳಸಿದರೆ ನಿಮಗೆ ಅದೃಷ್ಟ ಒದಗಿ ಬರುವಂಥದ್ದನ್ನು ಈ ದಿನ ನೀವು ನೋಡ್ತೀರಾ. ರಾಶಿ: ಒಂದು ಮೊಟ್ಟೆ ಹೊರಗಿನ ಶಕ್ತಿಯಿಂದ ಒಡೆದರೆ ಅದು ಒಂದು ಜೀವ ಅಂತ್ಯವಾಗುತ್ತದೆ. ಅದೇ ಮೊಟ್ಟೆ ಒಳಗಿನ ಶಕ್ತಿಯಿಂದ ಒಡೆದರೆ ಒಂದು ಹೊಸ ಜೀವ ಜನ್ಮ ತಾಳುತ್ತದೆ. ದೊಡ್ಡ ಬದಲಾವಣೆಗಳು ಯಾವಾಗಲೂ ನಿಮ್ಮ ಒಳಗಿನಿಂದಲೇ ಆರಂಭವಾಗಬೇಕು. ನೀವು ಭಾವನಾತ್ಮಕವಾಗಿ ತುಂಬಾ ಮೃದು ಸವಾದವರು. ಪ್ರಪಂಚವು ನಿಮ್ಮನ್ನ ಬದಲಿಸಲು ಕಾಯುವ ಬದಲು ನಿಮ್ಮ ಒಳಗಿನ ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳಿ. ನಿಮ್ಮ ಶಕ್ತಿ ಏನು ಎಂಬುದು ನಿಮಗೆ ತಿಳಿದಾಗ ನಿಮ್ಮನ್ನ ಸೋಲಿಸಲು ಯಾರಿಗೂ ಕೂಡ ಸಾಧ್ಯವಿಲ್ಲ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಸಂವಹನ ಕಲೆ ಬಹಳ ಮುಖ್ಯವಾಗಿರುತ್ತದೆ. ಮೇಲಾಧಿಕಾರಿಗಳೊಂದಿಗೆ ಮಾತನಾಡುವಾಗ ಸ್ಪಷ್ಟತೆಯಿಂದ ನೋಡಿ. ಕಲೆ, ಸಾಹಿತ್ಯ ಅಥವಾ ಬೋಧನೆ ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯಂತ ಲಾಭದಾಯಕವಾದಂತಹ ದಿನ. ವ್ಯಾಪಾರಸ್ಥರು ಹೊಸ ಹೂಡಿಕೆಗೆ ಆತುರ ಪಡಬಾರದು. ಮಧ್ಯಾಹ್ನದ ನಂತರ ಪರಿಸ್ಥಿತಿ ನಿಮ್ಮ ಪರವಾಗಿ ಬರುವುದೆಂಬುದನ್ನು ಯೋಚಿಸಬೇಕಾಗುತ್ತೆ ನೀವು. ಇನ್ನು ಆರ್ಥಿಕವಾಗಿ ಇಂದು ಮಿಶ್ರ ಫಲ. ಆದಾಯ ಬಂದರೂ ಕೂಡ ಅನಿರೀಕ್ಷಿತ ಖರ್ಚುಗಳು ನಿಮ್ಮನ್ನ ಕಾಡಬಹುದು. ಕುಟುಂಬದ ಅಗತ್ಯಗಳಿಗಾಗಿ ಹಣ ವ್ಯಯಿಸುವಿರಿ. ಇಂದು ಷೇರು ಮಾರುಕಟ್ಟೆ ಅಥವಾ ಯಾವುದೇ ರಿಸ್ಕ್ ಇರುವಂತಹ ಹೂಡಿಕೆಗಳಿಂದ ದೂರವಿರುವುದು ಬಹಳ ಮುಖ್ಯ. ಇನ್ನು ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ನಿಮಗೆ ಶ್ರೀರಕ್ಷೆಯಾಗಲಿದೆ. ಸಂಗಾತಿಯ ಜೊತೆ ಮನಬಿಚ್ಚಿ ಮಾತನಾಡುವುದರಿಂದ ಹಳೆಯ ಗೊಂದಲಗಳು ಬಗೆಹರಿಯುತ್ತವೆ. ಇನ್ನು ಮನೆಯಲ್ಲಿ ಸಣ್ಣ ಮಟ್ಟದ ಧಾರ್ಮಿಕ ಕಾರ್ಯಗಳು ಕೂಡ ನಡೆಯುವಂತಹ ಸಾಧ್ಯತೆ ಇಂದು ಗೋಚರಿಸ್ತಾ ಇದೆ. ಇನ್ನು ಹವಾಮಾನ ಬದಲಾವಣೆಯಿಂದಾಗಿ ಗಂಟಲು ನೋವು ಅಥವಾ ಜ್ವರದಂತಹ ಸಮಸ್ಯೆಗಳು ಬಾಧಿಸಬಹುದು. ಉಗುರು ಬೆಚ್ಚಗಿನ ನೀರನ್ನು ಕುಡಿಯಿರಿ ಮತ್ತು ಸಾಧ್ಯವಾದಷ್ಟು ಹೊರಗಿನ ಆಹಾರವನ್ನು ತ್ಯಜಿಸಬೇಕಾಗುತ್ತೆ. ಇಂದು ಗುರು ದಕ್ಷಿಣಾಮೂರ್ತಿಯನ್ನ ಪ್ರಾರ್ಥಿಸಿ ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ನೀಡಿ. ಇದರಿಂದ ಮಾನಸಿಕ ಗೊಂದಲವು ಕೂಡ ನಿವಾರಣೆಯತ್ತ ಹೋಗುವಂಥದ್ದು. ಇನ್ನು ಹಸಿದವರಿಗೆ ಸ್ವಲ್ಪ ಕಡಲೆಬೇಳೆ ಅಥವಾ ಬಾಳೆಹಣ್ಣನ್ನು ದಾನ ಮಾಡಿ. ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನು ಕಡಿಮೆ ಮಾಡುವಂಥದ್ದು. ಇನ್ನು ಸ್ನಾನ ಮಾಡುವಂತಹ ನೀರಿಗೆ 1 ಚಿಟಿಕೆ ಅರಿಶಿಣವನ್ನ ಹಾಕಿ ಸ್ನಾನ ಮಾಡಿ. ಇದು ನಿಮ್ಮ ಸುತ್ತಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುವಂಥದ್ದನ್ನ ಈ ದಿನ ನೋಡ್ತೀರಾ. ಇನ್ನು ಇಂದಿನ ಪರಿಹಾರವಾಗಿ ಓಂ ಬೃಹಸ್ಪತಿ ಏ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಹಳದಿ ಬಣ್ಣವನ್ನ ಬಳಸಿದರೆ ನಿಮಗೆ ಅದೃಷ್ಟ ಒದಗಿ ಬರುವಂಥದ್ದನ್ನ ಈ ದಿನ ನೀವು ನೋಡ್ತೀರಾ. ರಾಶಿ: ಸಿಂಹ ರಾಶಿಯವರು ನೀವು ಇತರರ ಮೆಚ್ಚುಗೆಗಾಗಿ ಬದುಕುವರಲ್ಲ. ಇಂದು ಯಾರಾದರೂ ನಿಮ್ಮನ್ನ ನಿರ್ಲಕ್ಷಿಸಿದರೆ ಕುಗ್ಗಬೇಡಿ. ನೆನಪಿಡಿ, ವಜ್ರದ ಬೆಲೆ ಕೇವಲ ಜೌಹರಿಗಷ್ಟೇ ಗೊತ್ತು, ಕಲ್ಲು ಕುಟಿಗನಿಗಲ್ಲ. ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇರಬೇಕಷ್ಟೇ. ಇನ್ನು ಕಾಡಿನಲ್ಲಿ ಸಿಂಹಕ್ಕೆ ಯಾರೂ ಕೂಡ ಪಟ್ಟಾಭಿಷೇಕ ಮಾಡುವುದಿಲ್ಲ. ಅದು ತನ್ನ ಸ್ವಂತ ಪರಾಕ್ರಮದಿಂದಲೇ ರಾಜನಾಗಿರುತ್ತದೆ. ಹಾಗೆಯೇ ನಿಮ್ಮ ಸಾಮರ್ಥ್ಯಕ್ಕೆ ಇತರರ ಸರ್ಟಿಫಿಕೇಟ್ ಅಗತ್ಯವಿಲ್ಲ. ನಿಮ್ಮ ಪರಿಶ್ರಮವೇ ನಿಮ್ಮ ಯೋಗ್ಯತೆಯನ್ನ ಜಗತ್ತಿಗೆ ಸಾರುವಂಥದ್ದು. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಕಿಮ್ಮತ್ತು ಸಿಗುವಂಥದ್ದು. ಗುರುವಾರದ ಪ್ರಭಾವದಿಂದಾಗಿ ಶಿಕ್ಷಣ, ಸಲಹೆಗಾರರಿಗೆ ಮತ್ತು ನ್ಯಾಯಾಂಗ ಕ್ಷೇತ್ರದಲ್ಲಿರುವವರಿಗೆ ವಿಶೇಷ ಪ್ರಗತಿ ಕಂಡು ಬರಲಿದೆ. ಇನ್ನು ವ್ಯಾಪಾರಸ್ಥರು ಇಂದು ಮಾಡುವಂತಹ ಹೊಸ ಒಪ್ಪಂದಗಳು ದೀರ್ಘಕಾಲದ ಲಾಭಕ್ಕೆ ದಾರಿಯಾಗಲಿವೆ. ಕಚೇರಿಯಲ್ಲಿ ನಿಮ್ಮ ವಿರೋಧಿಗಳೇ ನಿಮ್ಮ ಕಾರ್ಯಕ್ಷಮತೆಯನ್ನ ನೋಡಿ ಬೆರಗಾಗುವಂತಹ ದಿನ ಇಂದು. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆಯ ದಿನ. ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಇಂದು ಹಿರಿಯರ ಅಥವಾ ತಜ್ಞರ ಸಲಹೆಯನ್ನ ಪಡೆದು ಮುಂದುವರಿಬೇಕಾಗುತ್ತೆ. ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ಶುಭ ಕಾರ್ಯಗಳಿಗಾಗಿ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಇದು ನಿಮಗೆ ಅತೃಪ್ತಿಯ ನೀಡುವಂಥದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇರುವಂಥದ್ದು. ಮನೆಯಲ್ಲಿ ಯಾವುದೋ ಒಂದು ಗುಪ್ತ ಸಂತೋಷದ ವಿಷಯ ಚರ್ಚೆಗೆ ಬರಬಹುದು. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ದೇವಸ್ಥಾನದ ಭೇಟಿಗೆ ಯೋಜಿಸುವಿರಿ. ಇನ್ನು ಪ್ರೇಮಿಗಳಿಗೆ ಇಂದು ಮನೆಯವರ ಒಪ್ಪಿಗೆ ಸಿಗುವಂತಹ ಮುನ್ಸೂಚನೆ ಕೂಡ ಕಾಣ್ತಾ ಇದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಆದರೆ ಅತಿಯಾದ ಕೆಲಸದಿಂದ ಸಂಜೆಯ ವೇಳೆಗೆ ಕಣ್ಣಿನ ಆಯಾಸ ಅಥವಾ ಮೈಕೈ ನೋವು ಕಾಣಿಸಿಕೊಳ್ಳಬಹುದು.
ಸಕ್ಕರೆ ಅಂಶವಿರುವ ಪದಾರ್ಥಗಳನ್ನು ಮಿತವಾಗಿ ಬಳಸಬೇಕಾಗುತ್ತೆ. ಇಂದು ಮುಂಜಾನೆ ಗುರು ರಾಘವೇಂದ್ರ ಸ್ವಾಮಿಗಳು ಅಥವಾ ಶಿರ್ಡಿ ಸಾಯಿಬಾಬಾರನ್ನ ಪ್ರಾರ್ಥಿಸಿ. ಸಾಧ್ಯವಾದರೆ ಹಳದಿ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಇನ್ನು ಸ್ನಾನದ ನಂತರ ಹಣೆಗೆ ಕೇಸರಿ ಅಥವಾ ಅರಿಶಿಣದ ತಿಲಕವನ್ನ ಇಟ್ಟುಕೊಳ್ಳಿ. ಇದು ನಿಮ್ಮ ಜ್ಞಾನ ಮತ್ತು ಸೌಮ್ಯತೆಯನ್ನ ಹೆಚ್ಚಿಗೆ ಮಾಡುವಂಥದ್ದು. ಇಂದು ಹಳದಿ ಬಣ್ಣದ ಹಣ್ಣುಗಳನ್ನ ಅಥವಾ ಬೇಳೆಗಳನ್ನ ದಾನ ಮಾಡಿ. ಇದು ನಿಮ್ಮ ಜಾತಕದಲ್ಲಿರುವಂತಹ ಗುರುಬಲವನ್ನ ವೃದ್ಧಿಸುವಂಥದ್ದು. ಇದು ಜಪವಾಗಿ ಓಂ ಬೃಹಸ್ಪತಿ ಏ ನಮಃ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 3. ಶುಭ ಬಣ್ಣವಾಗಿ ಬಂಗಾರದ ಬಣ್ಣ ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ. ರಾಶಿ ಕನ್ಯಾ ರಾಶಿಯವರು, ನೀವು ಪ್ರತಿಯೊಂದು ಪರ್ಫೆಕ್ಟ್ ಆಗಿರಬೇಕು ಎಂದು ಅತಿಯಾಗಿ ತಲೆ ಕೆಡಿಸಿಕೊಳ್ಳಬೇಡಿ. ಕೆಲವೊಮ್ಮೆ ತಪ್ಪುಗಳು ಕೂಡ ಹೊಸ ಪಾಠಗಳನ್ನ ಕಲಿಸುತ್ತವೆ. ಇಂದು ನಿಮ್ಮ ಕೆಲಸವನ್ನ ಪ್ರೀತಿಸಿ. ಫಲಿತಾಂಶ ತನ್ನಿಂತಾನೇ ಸುಂದರವಾಗಿರುತ್ತದೆ. ಬೆಟ್ಟವನ್ನು ಒಂದೇ ದಿನದಲ್ಲಿ ಹತ್ತಲು ಸಾಧ್ಯವಿಲ್ಲ, ಆದರೆ ಪ್ರತಿ ಹೆಜ್ಜೆಯೂ ನಿಮ್ಮನ್ನ ಮೇಲಕ್ಕೆ ಕೊಂಡೊಯ್ಯುತ್ತದೆ ಎಂಬುದನ್ನು ನೆನಪಿನಲ್ಲಿಟ್ಕೋಬೇಕಾಗುತ್ತೆ. ನೀವು ಕೆಲಸದ ಸ್ಥಳದಲ್ಲಿ ಇಂದು ನಿಮ್ಮ ವಿಮರ್ಶನಾತ್ಮಕ ಚಿಂತನೆ ಮತ್ತು ಶಿಸ್ತು ನಿಮಗೆ ಸಹಾಯವನ್ನ ಮಾಡಲಿದೆ. ನಿಮ್ಮ ಸಹೋದ್ಯೋಗಿಗಳು ಸಮಸ್ಯೆಗೆ ಪರಿಹಾರಕ್ಕಾಗಿ ನಿಮ್ಮನ್ನ ಹುಡುಕಿಕೊಂಡು ಬರಬಹುದು. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಹೊಸ ಆರ್ಡರ್ಗಳು ಸಿಗಬಹುದು. ನೀವು ಸಾಫ್ಟ್ವೇರ್ ಅಥವಾ ಡೇಟಾ ಸಂಬಂಧಿತ ಕೆಲಸದಲ್ಲಿದ್ದರೆ ಇಂದು ಅನಿರೀಕ್ಷಿತವಾದಂತಹ ಯಶಸ್ಸು ನಿಮ್ಮದಾಗಲಿದೆ. ಹಣಕಾಸಿನ ವಿಚಾರದಲ್ಲಿ ಇಂದು ನೀವು ಬಹಳ ಜಾಗರೂಕರಾಗಿರುವಿರಿ. ಸಣ್ಣ ಉಳಿತಾಯವು ಭವಿಷ್ಯದಲ್ಲಿ ದೊಡ್ಡ ಮೊತ್ತವಾಗಿ ಬೆಳೆಯಲು ಇಂದು ಅಡಿಪಾಯ ಆಗಬಹುದು. ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯಿರಿ. ಭೂಮಿ ಅಥವಾ ವಾಹನ ಖರೀದಿ ಬಗ್ಗೆ ಚರ್ಚೆಗಳು ನಡೆಯಬಹುದು. ಕುಟುಂಬದಲ್ಲಿ ಹಿರಿಯರ ಬೆಂಬಲವು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಗೆ ಮಾಡುವಂಥದ್ದು. ಇನ್ನು ಸಂಗಾತಿಯ ಜೊತೆಗಿನ ಮಾತುಕತೆಗಳಲ್ಲಿ ಸ್ಪಷ್ಟತೆಯನ್ನ ಕಾಪಾಡಿಕೊಂಡು ಹೋಗಿ. ಇಲ್ಲದಿದ್ದರೆ ಸಣ್ಣ ತಪ್ಪು ತಿಳುವಳಿಕೆ ಮೂಡಬಹುದು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡು ಬಂದು ಮನೆಯಲ್ಲಿ ಸಂತೋಷದ ವಾತಾವರಣವನ್ನ ನೋಡ್ತೀರಾ. ಇನ್ನು ಕೆಲಸದ ಒತ್ತಡದಿಂದಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆಗಳು ಅಥವಾ ಎಸಿಡಿಟಿ ಕಾಡಬಹುದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಿ ಮತ್ತು ಮಧ್ಯಾಹ್ನದ ನಿದ್ರೆಯನ್ನ ತಪ್ಪಿಸಬೇಕಾಗುತ್ತೆ. ಇಂದು ಶ್ರೀ ವಿಷ್ಣು ಸಹಸ್ರನಾಮವನ್ನ ಪಠಣೆಯನ್ನು ಮಾಡುವುದು. ವಿಷ್ಣು ಸಹಸ್ರನಾಮವನ್ನು ಕೇಳಿಸಿಕೊಳ್ಳುವುದು ಅಥವಾ ಪಠಿಸುವುದು ಇದು ನಿಮ್ಮ ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುವಂಥದ್ದು. ಇನ್ನು ಹಳದಿ ಧ್ಯಾನಗಳನ್ನು ಸ್ವಲ್ಪ ಬೇಳೆ ಅಥವಾ ಬಾಳೆಹಣ್ಣನ್ನು ದಾನ ಮಾಡಿ. ಇದು ಗುರು ಗ್ರಹದ ಅನುಗ್ರಹಕ್ಕೆ ಕಾರಣವಾಗುವಂಥದ್ದು. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧನಾದ್ದರಿಂದ ತುಳಸಿ ಗಿಡ ಅಥವಾ ಯಾವುದಾದ್ರೂ ಹಸಿರು ಗಿಡಕ್ಕೆ ನೀರನ್ನು ಹಾಕಿ ಹಾರೈಕೆ ಮಾಡಬೇಕಾಗುತ್ತೆ. ಇಂದಿನ ಜಪವಾಗಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆ 5 ಮತ್ತು 8. ಶುಭ ಬಣ್ಣವಾಗಿ ಹಸಿರು ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ. ರಾಶಿ ತುಲಾ ರಾಶಿಯವರು, ನೀವು ಸದಾ ಸಮತೋಲನ ಬಯಸುವವರು. ಆದರೆ ನೆನಪಿಡಿ, ಸಮತೋಲನ ಎಂದರೆ ಕೇವಲ ಶಾಂತವಾಗಿರುವುದಲ್ಲ, ಚಂಡಮಾರುತದ ನಡುವೆಯೂ ಸ್ಥಿರವಾಗಿ ನಿಲ್ಲುವುದು. ಇಂದು ನಿಮ್ಮ ಸುತ್ತಲಿನ ಪರಿಸ್ಥಿತಿ ಅಸ್ತವ್ಯಸ್ತವಾಗಿದ್ದರೂ ಕೂಡ ನಿಮ್ಮ ಆಂತರಿಕ ಶಕ್ತಿಯ ಮೇಲೆ ನಂಬಿಕೆ ಇರಬೇಕಾಗುತ್ತೆ. ಜಗತ್ತು ಒಪ್ಪಲಿ ಅಥವಾ ಬಿಡಲಿ, ನಿಮ್ಮ ಸ್ವಂತ ಬೆಳಕನ್ನ ಸೃಷ್ಟಿಸಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ಇತರರ ದಾರಿಯಲ್ಲಿ ನಡೆಯುವುದಕ್ಕಿಂತ ನಿಮ್ಮದೇ ದಾರಿಯನ್ನ ಹೊಸದಾಗಿ ನಿರ್ಮಿಸಿ. ಅಸಲಿಗೆ ಕತ್ತಲೆ ಹೆಚ್ಚಾದಷ್ಟು ನಕ್ಷತ್ರಗಳು ಹೆಚ್ಚು ಪ್ರಕಾಶಮಾನವಾಗಿ ಕಾಣುತ್ತವೆ. ಇಂದು ಉದ್ಯೋಗಿಗಳಿಗೆ ಮಿಶ್ರ ಫಲದ ದಿನ. ನಿಮ್ಮ ಕೆಲಸದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಎದುರಾಗಬಹುದು, ಆದರೆ ಅದನ್ನ ನೀವು ಸಕಾರಾತ್ಮಕವಾಗಿ ಸ್ವೀಕರಿಸಿದರೆ ಒಳ್ಳೆಯದು. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಹೊಸ ಲಾಭ ದೊರೆಯಲಿದೆ. ಕಲೆ, ಪ್ಯಾಷನ್ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯಂತ ಯಶಸ್ವಿ ದಿನವಾಗುತ್ತದೆ. ಆರ್ಥಿಕವಾಗಿ ಇಂದು ನಿಮಗೆ ಧನಲಾಭದ ಯೋಗವಿದೆ, ಆದರೆ ಐಷಾರಾಮಿ ವಸ್ತುಗಳ ಮೇಲೆ ಅತಿಯಾದ ಖರ್ಚನ್ನ ಮಾಡುವುದರಿಂದ ತಿಂಗಳ ಕೊನೆಯಲ್ಲಿ ಹಣದ ಕೊರತೆ ಎದುರಾಗಬಹುದು. ಕುಟುಂಬದ ಅಗತ್ಯಗಳಿಗಾಗಿ ಹಣ ಬೇಸುವಿರಿ. ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯಿರಿ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ, ಜೀವನ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುವಂತದ್ದು. ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಂತಹ ಮನೆಯ ಅಲಂಕಾರ ಅಥವಾ ರಿಪೇರಿ ಕೆಲಸಗಳನ್ನ ಇಂದು ಕೈಗೆತ್ತಿಕೊಳ್ಳುವಿರಿ. ಸ್ನೇಹಿತರಿಂದ ಅನಿರೀಕ್ಷಿತವಾದಂತಹ ಸಹಕಾರ ಸಿಗಲಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಕಿಡ್ನಿ ಅಥವಾ ಮೂತ್ರಕೋಶದ ಸಮಸ್ಯೆ ಬಗ್ಗೆ ಜಾಗರೂಕರಾಗಿರಬೇಕಾಗುತ್ತೆ. ಸಾಕಷ್ಟು ನೀರನ್ನ ಕುಡಿಯುವುದು ಮತ್ತು ತಾಜಾ ಹಣ್ಣುಗಳನ್ನು ಸೇವನೆ ಮಾಡುವುದು ಬಹಳ ಮುಖ್ಯ. ಇನ್ನು ಮಾನಸಿಕ ನೆಮ್ಮದಿಗಾಗಿ ಸಂಗೀತ ಕೇಳುವುದು ಮತ್ತು ನೃತ್ಯ ಮಾಡುವುದು ಬಹಳ ಮುಖ್ಯ. ಇಂದು ಸಾಯಿಬಾಬಾ ಅಥವಾ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ. ಇದು ನಿಮ್ಮ ಜೀವನದ ಅನಿಶ್ಚಿತತೆಯನ್ನ ದೂರ ಮಾಡುವಂಥದ್ದು. ಇನ್ನು ಮನೆಯಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಮಹಾಲಕ್ಷ್ಮಿಯ ಅಷ್ಟಕಮ್ಮನ್ನ ಪಠಿಸಬೇಕಾಗುತ್ತೆ. ಇದು ಆರ್ಥಿಕ ಸಮೃದ್ಧಿಯನ್ನ ನೀಡುವಂಥದ್ದು. ಇನ್ನು ಬಿಳಿ ಅಕ್ಕಿಯನ್ನ ದೇವಸ್ಥಾನಕ್ಕೆ ನೀಡಿ ಅಥವಾ ಹಸಿದವರಿಗೆ ಅನ್ನದಾನ ಮಾಡಿ. ಇದು ನಿಮ್ಮ ರಾಶಿಯ ದೋಷಗಳನ್ನು ಶಾಂತಗೊಳಿಸುತ್ತದೆ. ಇಂದು ಸ್ನಾನದ ನಂತರ ಸ್ವಲ್ಪ ಸುಗಂಧ ದ್ರವ್ಯವನ್ನು ಬಳಸಿ. ಇದು ನಿಮ್ಮ ಆಕರ್ಷಣೆ ಮತ್ತು ಕಾರ್ಯಕ್ಷಮತೆಯನ್ನ ಹೆಚ್ಚಿಗೆ ಮಾಡುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 8 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನು ಬಳಸಬೇಕಾಗುತ್ತೆ. ವೃಶ್ಚಿಕ ರಾಶಿಯವರು, ನೀವು ರಾಶಿ ಚಕ್ರದ ಅತ್ಯಂತ ಶಕ್ತಿಯುತ ವ್ಯಕ್ತಿತ್ವವರು. ಸೋಲು ನಿಮ್ಮನ್ನ ಕುಗ್ಗಿಸಬಾರದು, ಅದು ನಿಮ್ಮನ್ನ ಮರುಹುಟ್ಟು ಪಡೆಯುವಂತೆ ಮಾಡಬೇಕು. ನಿಮ್ಮ ಒಳಗಿನ ಧೈರ್ಯವನ್ನ ಕೆದಕಿ ನೋಡಿ. ಜಗತ್ತೇ ಅಚ್ಚರಿ ಪಡುವಂತಹ ಸಾಧನೆ ನಿಮ್ಮಿಂದ ಸಾಧ್ಯವಿದೆ. ಬೆಂಕಿ ಸುಡುತ್ತದೆ ಎಂಬುದು ಸತ್ಯ, ಆದರೆ ಅದೇ ಬೆಂಕಿ ಚಿನ್ನವನ್ನ ಶುದ್ಧೀಕರಿಸುತ್ತದೆ ಕೂಡ.
ನಿಮ್ಮ ಜೀವನದ ಸಂಕಷ್ಟಗಳನ್ನ ನಿಮ್ಮನ್ನ ಸುಡುವ ಬೆಂಕಿ ಎಂದು ಭಾವಿಸಬೇಡಿ, ನಿಮ್ಮನ್ನ ಬೆಳಗುವ ಪ್ರಕಾಶ ಎಂದು ನಂಬಬೇಕಷ್ಟೇ ನೀವು. ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಕ್ರಿಯಾಶೀಲವಾದಂತಹ ದಿನ. ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರೋಧಿಗಳು ಕೂಡ ನಿಮ್ಮ ಕಾರ್ಯವೈಖರಿಯನ್ನ ಕಂಡು ಬೆರಗಾಗುವಂಥದ್ದು. ನಿಗೂಢ ಅಥವಾ ತಾಂತ್ರಿಕ ಸಂಶೋಧನೆಯಲ್ಲಿರುವವರಿಗೆ ದೊಡ್ಡ ಯಶಸ್ಸು ಸಿಗಲಿದೆ. ವ್ಯಾಪಾರದಲ್ಲಿ ಅನಿರೀಕ್ಷಿತವಾದಂತಹ ತಿರುವುಗಳು ಲಾಭವನ್ನ ತರಲಿವೆ. ಆದರೆ ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ನೀವು ಸ್ವಲ್ಪ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಹಳೆಯ ಹೂಡಿಕೆಗಳಿಂದ ಮಧ್ಯಮ ಲಾಭ ಹೊರುವಂಥದ್ದು. ಮೋಜು ಮಸ್ತಿಗಾಗಿ ಹಣ ವ್ಯಯಿಸುವುದನ್ನು ತಪ್ಪಿಸಬೇಕಾಗುತ್ತೆ. ಭೂಮಿ ಅಥವಾ ಮನೆಗೆ ಸಂಬಂಧಿಸಿದಂತಹ ವ್ಯವಹಾರದಲ್ಲಿ ಲಾಭದ ಮುನ್ಸೂಚನೆ ಇದೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆಯನ್ನ ಕಾಡಬಹುದು ನಿಮಗೆ. ಇನ್ನು ನಿಮ್ಮ ಕೋಪ ಮಾತುಗಳನ್ನ ಆತ್ಮೀಯರ ಮನ ನೋಯಿಸಬಹುದು. ಹಾಗಾಗಿ ಮಾತಿನ ಮೇಲೆ ಸ್ವಲ್ಪ ನಿಗಾ ಇಟ್ಕೋಬೇಕಾಗುತ್ತೆ. ಜೀವನ ಸಂಗಾತಿಯ ಬೆಂಬಲ ನಿಮಗೆ ದೊಡ್ಡ ಸಮಾಧಾನವನ್ನು ನೀಡುವಂಥದ್ದು. ಇಂದು ಸಣ್ಣ ಪ್ರವಾಸದ ಯೋಜನೆಯು ಕೂಡ ರೂಪಿಸುವಂಥದ್ದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಇಂದು ಸ್ವಲ್ಪ ಬಿಪಿ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡಬಹುದು. ಹಸಿರು ತರಕಾರಿ ಮತ್ತು ಹಣ್ಣುಗಳನ್ನ ಸೇವನೆಯನ್ನ ಹೆಚ್ಚಿಸಬೇಕಾಗುತ್ತೆ. ಯೋಗ ಮತ್ತು ಪ್ರಾಣಾಯಾಮಕ್ಕೆ ಒತ್ತನ್ನು ನೀಡಬೇಕಾಗುತ್ತೆ. ಇಂದು ಗುರುವಿನ ಅನುಗ್ರಹಕ್ಕಾಗಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಪಠಿಸಿ ಅಥವಾ ಕೇಳಿಸಿಕೊಳ್ಳಬೇಕಾಗುತ್ತೆ. ಇದು ನಿಮ್ಮ ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸುವಂಥದ್ದು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಥವಾ ಸಾಯಿಬಾಬಾರ ಭಾವಚಿತ್ರಕ್ಕೆ ಹಳದಿ ಹೂಗಳನ್ನು ಅರ್ಪಿಸಿ ನಮಸ್ಕರಿಸಬೇಕಾಗುತ್ತೆ. ಇನ್ನು ಸ್ನಾನದ ನಂತರ ಹಣೆಗೆ ಸ್ವಲ್ಪ ಅರಿಶಿಣದ ತಿಲಕವನ್ನ ಇಟ್ಕೊಳ್ಳಿ. ಇದು ನಿಮ್ಮ ವ್ಯಕ್ತಿತ್ವದಲ್ಲಿ ಸಕಾರಾತ್ಮಕ ಕಂಪನಗಳನ್ನ ಹೆಚ್ಚಿಗೆ ಮಾಡುವಂಥದ್ದು. ಇನ್ನು ಜಪವಾಗಿ ಓಂ ಭ್ರೂಂ ಬೃಹಸ್ಪತಿ ಏ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸುವುದರಿಂದ ಕಾರ್ಯಸಿದ್ಧಿ ಆಗುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ. ರಾಶಿ ಧನುರ್ ರಾಶಿಯವರು ನೀವು ಸಾಹಸ ಪ್ರಿಯರು ಮತ್ತು ಜ್ಞಾನದಾಯಿಗಳು. ಇಂದಿನ ದಿನವು ನಿಮ್ಮ ಆಂತರಿಕ ಧೈರ್ಯವನ್ನ ಪರೀಕ್ಷಿಸಬಹುದು. ಆದರೆ ನೆನಪಿಡಿ, ಬಿಲ್ಲು ಎಷ್ಟೇ ಹಿಂದೆ ಎಳೆಯಲ್ಪಡುತ್ತದೆಯೋ ಬಾಣ ಅಷ್ಟೇ ವೇಗವಾಗಿ ಮುಂದೆ ಹೋಗುತ್ತದೆ. ನಿಮ್ಮ ಈಗಿನ ಹೋರಾಟ ನಿಮ್ಮನ್ನ ಉತ್ತುಂಗಕ್ಕೆ ತಲುಪಿಸಲಿದೆ. ಬಿಲ್ಲಿನಿಂದ ಹೊರಟಂತಹ ಬಾಣ ಮತ್ತು ನಿಮ್ಮೊಳಗಿನ ದೃಢ ನಿರ್ಧಾರ ಇವೆರಡಕ್ಕೂ ಗುರಿಯನ್ನ ತಲುಪುವಂತಹ ಶಕ್ತಿ ಇರುವುದು ಅವುಗಳ ಹಿಂದಿರುವಂತಹ ಏಕಾಗ್ರತೆಯಿಂದ ಮಾತ್ರ. ಅಡೆತಡೆಗಳು ಎದುರಾದಾಗ ದಾರಿಯನ್ನ ಬದಲಿಸಬೇಡಿ, ಗುರಿಯನ್ನ ತಲುಪುವಂತಹ ನಿಮ್ಮ ಶೈಲಿಯನ್ನ ಬದಲಿಸಬೇಕಾಗುತ್ತೆ ಅಷ್ಟೇ. ಧನುರ್ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಅತ್ಯಂತ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುವಂಥದ್ದು. ದೀರ್ಘಕಾಲದಿಂದ ನಿರೀಕ್ಷಿತ ಇದ್ದಂತಹ ಬಡ್ತಿ ಅಥವಾ ವರ್ಗಾವಣೆಯ ಸುದ್ದಿ ಕೇಳಿರಬಹುದು. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಮಾರುಕಟ್ಟೆಯನ್ನು ಅನ್ವೇಷಿಸಲು ಇದು ಶುಭ ದಿನ. ನಿಮ್ಮ ನಿರ್ಧಾರಗಳು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನ ತಂದುಕೊಡುವಂಥದ್ದು. ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಹಣದ ಒಳಹರಿವು ಕೂಡ ಹೆಚ್ಚಾಗುವಂಥದ್ದು. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಇದು ಉತ್ತಮ ಸಮಯ. ಭೂಮಿ ಅಥವಾ ವಾಹನ ಖರೀದಿ ಮಾಡುವ ಆಲೋಚನೆ ಇದ್ದರೆ ಇಂದು ಅದಕ್ಕೆ ಭದ್ರವಾದಂತಹ ಮುನ್ನಡೆಸಿ ಬರೆಯುವಿರಿ. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಆಶೀರ್ವಾದ ನಿಮ್ಮ ಮೇಲಿರುವಂಥದ್ದು. ಪ್ರೇಮಿಗಳಿಗೆ ಇಂದು ಮದುವೆಯ ಪ್ರಾಸ್ತಾವ ಕೂಡ ಮಾಡಲು ಅಥವಾ ಮನೆಯವರ ಒಪ್ಪಿಗೆ ಪಡೆಯಲು ಶುಭ ಸಮಯ. ಇನ್ನು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿಕೆಯಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣವನ್ನ ನೋಡುವಂಥದ್ದು. ನಿಮ್ಮ ಶಕ್ತಿಯ ಮಟ್ಟವು ಕೂಡ ಇಂದು ಉನ್ನತವಾಗಿರುವಂಥದ್ದು. ಆದರೂ ಕೂಡ ಅತಿಯಾದಂತಹ ಉತ್ಸಾಹದಲ್ಲಿ ಆಹಾರದ ನಿಯಮಗಳನ್ನ ಮರೆಯಬೇಡಿ. ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆ ಬರಬಹುದು. ಹಾಗಾಗಿ ಶುದ್ಧವಾದ ಸಾತ್ವಿಕ ಆಹಾರಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ದಕ್ಷಿಣಾಮೂರ್ತಿ ಅಥವಾ ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ನೀಡಿ ದೇವರಿಗೆ ಕಡಲೆಬೇಳೆ ಅಥವಾ ಹಳದಿ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಇಂದು ಹಳದಿ ಬಣ್ಣದ ಬಟ್ಟೆಯನ್ನ ಧರಿಸುವುದು ಅಥವಾ ಕನಿಷ್ಠ ಪಕ್ಷ ಹಳದಿ ಕರವಸ್ತ್ರವನ್ನ ಬಳಸುವುದು ನಿಮ್ಮ ಅದೃಷ್ಟವನ್ನ ದ್ವಿಗುಣಗೊಳಿಸುವಂಥದ್ದು. ಇನ್ನು ಓದುತ್ತಿರುವಂತಹ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನ ಮಾಡಿ. ಇದು ಬುದ್ಧಿ ಮತ್ತು ಜ್ಞಾನದ ವೃದ್ಧಿಗೆ ಸಹಕಾರಿಯಾಗುವಂಥದ್ದು. ಇಂದಿನ ಜಪವಾಗಿ ಓಂ ಭ್ರೂಂ ಬೃಹಸ್ಪತಿ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಿಸಬೇಕತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಹಳದಿ ಕೇಸರಿ ಮತ್ತು ಬಣ್ಣವನ್ನ ಬಳಸಬೇಕಾಗುತ್ತೆ. ಮಕರ ರಾಶಿಯವರು ನೀವು ಸ್ವಭಾವತಃ ಗಂಭೀರ ಮತ್ತು ಕಾರ್ಯಪ್ರವೃತ್ತರು. ಯಶಸ್ಸು ಒಂದೇ ರಾತ್ರಿಯಲ್ಲಿ ಬರುವುದಲ್ಲ. ನಿಮ್ಮ ಪ್ರತಿದಿನದ ಸಣ್ಣ ಪ್ರಯತ್ನಗಳು ಒಂದು ದಿನ ದೊಡ್ಡ ಇತಿಹಾಸವನ್ನು ನಿರ್ಮಿಸುತ್ತವೆ. ಸೋಲನ್ನ ಕಂಡು ಭಾಗಬೇಡಿ, ಏಕೆಂದರೆ ಶನಿದೇವನು ಕಷ್ಟಪಟ್ಟವರನ್ನ ಎಂದಿಗೂ ಕೂಡ ಕೈ ಬಿಡುವುದಿಲ್ಲ. ವಜ್ರವು ಕಲ್ಲಿದ್ದಿಲಿನಂತೆಯೇ ಇರುತ್ತದೆ, ಆದರೆ ಅದು ವಿಪರೀತ ಒತ್ತಡವನ್ನ ತಡೆದುಕೊಂಡಿದ್ದರಿಂದಲೇ ಇಂದು ಬೆಲೆ ಬಾಳುವಂತಹ ರತ್ನವಾಗಿದೆ. ನಿಮ್ಮ ಬದುಕಿನ ಒತ್ತಡಗಳೇ ನಿಮ್ಮನ್ನ ರತ್ನವನ್ನಾಗಿ ಮಾಡುತ್ತವೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ನಿಮ್ಮ ವೃತ್ತಿ ಜೀವನದಲ್ಲಿ ಇಂದು ಸ್ಥಿರತೆ ಇರುವಂಥದ್ದು. ಕಠಿಣ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುವಂತಹ ಸಮಯವಿದು. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಸಿಗಬಹುದು. ಇಂದು ನಿಮ್ಮ ಭವಿಷ್ಯದ ಏಳಿಗೆಗಾಗಿ ಮೆಟ್ಟಲಾಗಿದೆ. ಇನ್ನು ವ್ಯಾಪಾರಸ್ಥರು ಇಂದು ದೊಡ್ಡ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆಯುವುದು ಉತ್ತಮ. ನಿಮ್ಮ ಶಿಸ್ತು ಮತ್ತು ಸಮಯ ಪ್ರಜ್ಞೆ ಎಲ್ಲರ ಗಮನವನ್ನ ಸೆಳೆಯುವಂಥದ್ದು. ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭ ಆಗುವಂತಹ ಸಾಧ್ಯತೆ ಇದೆ. ಹಳೆಯ ಬಾಕಿ ಹಣ ಕೂಡ ವಾಪಸ್ ಬರಬಹುದು. ಆದರೆ ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದಂತಹ ವ್ಯವಹಾರ
ವಿಚಾರಗಳಲ್ಲಿ ಜಾಗರೂಕತೆ ಇರಬೇಕಾಗುತ್ತೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವಲ್ಲಿ ನೀವು ಯಶಸ್ವಿಯಾಗುವಂಥದ್ದು. ಇನ್ನು ಕುಟುಂಬದಲ್ಲಿ ಮಂಗಳಕರ ವಾತಾವರಣವನ್ನು ನೋಡುವಂಥದ್ದು. ಸಂಗಾತಿಯೊಂದಿಗೆ ಸುದೀರ್ಘ ಚರ್ಚೆಯ ನಂತರ ಒಂದು ಪ್ರಮುಖ ನಿರ್ಧಾರಕ್ಕೆ ಬರಲಿದ್ದೀರಿ. ಮಕ್ಕಳ ಕಡೆಯಿಂದ ಸಂತೋಷದ ಸುದ್ದಿ ಕೇಳುವಿರಿ. ಮನೆಯ ಹಿರಿಯರ ಆರೋಗ್ಯದ ಕಡೆಯಿಂದ ಸ್ವಲ್ಪ ಸುಧಾರಣೆಯನ್ನ ನೋಡ್ತೀರಾ. ಇದು ನಿಮಗೆ ಮಾನಸಿಕ ನೆಮ್ಮದಿಯನ್ನ ನೀಡುವಂಥದ್ದು. ಇನ್ನು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಅಗತ್ಯವಾಗಿ ಬೇಕಾಗುತ್ತೆ. ಕೀಲು ನೋವು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆ ಕಾಡಬಹುದು. ಕೆಲಸದ ನಡುವೆ ಸಣ್ಣ ವಿರಾಮವನ್ನ ತೆಗೆದುಕೊಳ್ಳಿ ಮತ್ತು ಸತ್ವಯುತ ಆಹಾರವನ್ನ ಸೇವಿಸಬೇಕಾಗುತ್ತೆ. ಇಂದು ಶಿವನ ಸ್ವರೂಪವಾದಂತಹ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ. ಇದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನ ಹೆಚ್ಚಿಗೆ ಮಾಡುವಂಥದ್ದು. ಇನ್ನು ಓಂ ಬೃಹಸ್ಪತಿ ಏ ನಮಃ ಎಂದು 21 ಬಾರಿ ಜಪಿಸಿದರೆ ಕೆಲಸದಲ್ಲಿ ಎದುರಾಗುವಂತಹ ಅಡೆತಡೆಗಳು ಕೂಡ ನಿವಾರಣೆಯಾಗುತ್ತವೆ. ಇನ್ನು ಹಳದಿ ಬಣ್ಣದ ಹಣ್ಣುಗಳನ್ನು, ಉದಾಹರಣೆಯಾಗಿ ಬಾಳೆಹಣ್ಣು ಅಥವಾ ಬೇಳೆಯನ್ನ ದಾನ ಮಾಡಿ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸುವಂಥದ್ದು. ಸ್ವಲ್ಪ ಕೇಸರಿ ಅಥವಾ ಹಳದಿ ಶ್ರೀಗಂಧದ ತಿಲಕವನ್ನು ಹಚ್ಕೊಳ್ಬೇಕಾಗುತ್ತೆ. ಇದು ನಿಮ್ಮ ಅದೃಷ್ಟದ ಬಲವನ್ನ ಹೆಚ್ಚಿಗೆ ಮಾಡುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 4 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ಕಡು ನೀಲಿ ಮತ್ತು ಹಳದಿಯನ್ನ ಬಳಸಬೇಕಾಗುತ್ತೆ. ಇದನ್ನ ನೀವು ಕುಂಭರಾಶಿ. ಕುಂಬಾರನು ಮಣ್ಣಿಗೆ ಹೊಡೆಯುವುದು ಅದನ್ನ ಒಡೆಯಲು ಅಲ್ಲ, ಅದಕ್ಕೊಂದು ಸುಂದರ ರೂಪ ನೀಡಲು. ಹಾಗೆಯೇ ಜೀವನದ ಹೊಡೆತಗಳು ನಿಮ್ಮನ್ನ ನಾಶ ಮಾಡಲು ಬರುವುದಿಲ್ಲ, ನಿಮ್ಮನ್ನ ನಾಯಕನನ್ನಾಗಿ ರೂಪಿಸಲು ಬರುತ್ತವೆ. ನೀವು ಇತರರಿಗಿಂತ ಭಿನ್ನವಾಗಿ ಯೋಚಿಸುವಂತಹ ಸ್ವಭಾವದವರು. ಪ್ರಪಂಚವು ನಿಮ್ಮನ್ನ ಅರ್ಥ ಮಾಡಿಕೊಳ್ಳದಿದ್ದರೂ ಪರವಾಗಿಲ್ಲ, ನಿಮ್ಮ ದಾರಿಯಲ್ಲಿ ನೀವು ಸ್ಥಿರವಾಗಿರಿ. ನೆನಪಿಡಿ, ವಜ್ರವು ಕತ್ತಲೆಯಲ್ಲೇ ಹೆಚ್ಚು ಹೊಳೆಯುವುದೆಂಬುದನ್ನ ಮರೆಯುವ ಹಾಗಿಲ್ಲ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಭಿನ್ನ ಆಲೋಚನೆಗಳಿಗೆ ಮನ್ನಣೆ ಸಿಗುವಂಥದ್ದು. ತಾಂತ್ರಿಕ ಕ್ಷೇತ್ರ ಮತ್ತು ಸಂಶೋಧನೆಯಲ್ಲಿ ತೊಡಗಿರುವವರಿಗೆ ಇಂದು ಪ್ರಗತಿಯ ದಿನ. ವ್ಯಾಪಾರಸ್ಥರು ಹೊಸ ಹೂಡಿಕೆ ಮಾಡುವಾಗ ಅನುಭವಿ ವ್ಯಕ್ತಿಗಳ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಇನ್ನು ಬಾಕಿ ಉಳಿದಿರುವಂತಹ ಕೆಲಸಗಳನ್ನ ಇಂದು ವೇಗವನ್ನ ಅದು ಹೆಚ್ಚಿಗೆ ಮಾಡುವಂಥದ್ದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ಮಧ್ಯಮ ಫಲಿತಾಂಶವಿರುವಂಥದ್ದು. ಆದಾಯದ ಮೂಲಗಳು ಹೆಚ್ಚಿದ್ದರೂ ಕೂಡ ಮನೆ ರಿಪೇರಿ ಅಥವಾ ವಾಹನದ ಖರ್ಚುಗಳು ಎದುರಾಗಬಹುದು. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭ ದೊರೆಯಲಿದೆ. ಲಾಟರಿ ಅಥವಾ ಜೂಜಿನಂತಹ ಸಾಹಸಗಳಿಗೆ ಇಂದು ಕೈ ಹಾಕಬೇಡಿ ನೀವು. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲವು ನಿಮಗೆ ಆತ್ಮವಿಶ್ವಾಸವನ್ನ ನೀಡುವಂಥದ್ದು. ಸಂಗಾತಿಯೊಂದಿಗೆ ಸಮಯ ಕಳೆಯಲು ಇಂದು ಸ್ವಲ್ಪ ಕಷ್ಟಕವಾಗಬಹುದು. ಇಂದು ಸಣ್ಣ ಮನಸ್ತಾಪಕ್ಕೆ ಕಾರಣವಾಗಬಹುದು. ತಾಳ್ಮೆ ಇರಲಿ. ಹಳೆಯ ಮಿತ್ರರ ಭೇಟಿಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇದು ನಿಮ್ಮ ಮನಸ್ಸನ್ನು ಹಗುರವಾಗಿಸುವಂಥದ್ದು. ಇನ್ನು ವಾಯು ಸಂಬಂಧಿಸಿದ ಸಮಸ್ಯೆಗಳು ಅಂದ್ರೆ ಗ್ಯಾಸ್ಟ್ರಿಕ್ ಕಾಣಿಸಿಕೊಳ್ಳಬಹುದು. ಆಹಾರದ ಕಡೆಯಿಂದ ಸ್ವಲ್ಪ ಶಿಸ್ತನ್ನು ಕಾಪಾಡಿಕೊಂಡು ಹೋಗಿ. ಮಾನಸಿಕವಾಗಿ ಸ್ವಲ್ಪ ಗೊಂದಲವಿರಬಹುದು. ಆದ್ದರಿಂದ ಸಂಜೆ ಸ್ವಲ್ಪ ಹೊತ್ತು ಏಕಾಂತದಲ್ಲಿ ಧ್ಯಾನ ಮಾಡುವುದು ಬಹಳ ಮುಖ್ಯ. ಇಂದು ಸಾಯಿಬಾಬಾ ಅವರ ಆರಾಧನೆಯನ್ನ ಮಾಡುವುದು ಅಥವಾ ರಾಘವೇಂದ್ರ ಸ್ವಾಮಿಗೆ ಆರಾಧನೆಯನ್ನ ಮಾಡುವುದು ಅಥವಾ ದರ್ಶನವನ್ನ ಮಾಡುವುದು ಮತ್ತು ಮನೆಯಲ್ಲಿ ದೀಪ ಹಚ್ಚಿ ಪ್ರಾರ್ಥನೆಯನ್ನ ಮಾಡುವುದು ಇದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನ ಹೆಚ್ಚಿಗೆಗೊಳಿಸುವಂಥದ್ದು. ಇನ್ನು ಧಾನ್ಯವನ್ನ ದಾನ ಮಾಡುವಂಥದ್ದು. ಹತ್ತಿರ ದೇವಸ್ಥಾನಕ್ಕೆ ಅಥವಾ ಹಸಿದವರಿಗೆ ಸ್ವಲ್ಪ ಕಡಲೆಬೇಳೆ ಅಥವಾ ಹಳದಿ ಬಣ್ಣದ ಧಾನ್ಯವನ್ನ ದಾನ ಮಾಡಬೇಕಾಗುತ್ತೆ. ಇನ್ನು ಕೇಸರಿಯ ಬಳಕೆಯನ್ನ ಮಾಡುವಂಥದ್ದು. ಹಾಲಿನಲ್ಲಿ ಸ್ವಲ್ಪ ಕೇಸರಿ ಬೆರೆಸಿ ಸೇವಿಸಿ ಅಥವಾ ಕೇಸರಿಯನ್ನ ಹಣೆಗೆ ಹಚ್ಚಿಕೊಳ್ಳಿ. ಇದು ನಿಮ್ಮ ಜಾತಕದಲ್ಲಿರುವಂತಹ ಗುರುಬಲವನ್ನ ವೃದ್ಧಿ ಮಾಡುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 4 ಮತ್ತು 8 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕಡು ನೀಲಿ ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ. ರಾಶಿ. ಮೀನರಾಶಿಯವರು ನೀವು ಬೆಳಕು ಬರಬೇಕೆಂದರೆ ಕಿಟಕಿಯನ್ನ ತೆರೆಯಲೇಬೇಕು. ಹಾಗೆಯೇ ಯಶಸ್ಸು ಬೇಕೆಂದರೆ ಮನಸ್ಸಿನ ಹಳೆಯ ಆಲೋಚನೆಗಳನ್ನ ಬಿಟ್ಟು ಹೊಸ ಬದಲಾವಣೆಗೆ ಸಿದ್ಧವಾಗಿರಬೇಕು. ನೆನಪಿಡಿ, ಸಮುದ್ರದ ಆಳದಲ್ಲಿ ಮಾತ್ರ ಮುತ್ತುಗಳು ಸಿಗುವುದು, ದಡದಲ್ಲಿ ಕುಳಿತು ಅಲೆಗಳನ್ನ ಎಣಿಸುವವರಿಗಲ್ಲ. ನೀವು ಕನಸುಗಾರರು, ಆದರೆ ಇಂದು ಕೇವಲ ಕನಸು ಕಂಡರೆ ಸಾಲದು, ಅದನ್ನ ನನಸಾಗಿಸಲು ಮೊದಲ ಹೆಜ್ಜೆ ಇಡುವ ಧೈರ್ಯ ಮಾಡಿ. ನಿಮ್ಮ ಕಲ್ಪನಾ ಶಕ್ತಿಯನ್ನ ಕ್ರಿಯೆಯಾಗಿ ಬದಲಿಸಿ. ಇಡೀ ಜಗತ್ತು ನಿಮ್ಮನ್ನ ಅನುಸರಿಸುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಮೀನರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಅತ್ಯಂತ ಶುಭ ಫಲಗಳು ದೊರೆಯಲಿವೆ. ನಿಮ್ಮ ಅಧಿಪತಿ ಗುರುಗ್ರಹದ ದಿನವಾದಂತಹ ಗುರುವಾರ ಇಂದು ನಿಮಗೆ ವಿಶೇಷ ಯೋಗಗಳನ್ನ ತರಲಿದೆ. ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಕೆಲಸಗಳು ಇಂದು ವೇಗವಾಗಿ ಪೂರ್ಣಗೊಳ್ಳಲಿವೆ. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುವವರಿಗೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಕರೆ ಬರಬಹುದು. ವ್ಯಾಪಾರದಲ್ಲಿ ಲಾಭದ ಜೊತೆಗೆ ವಿಸ್ತರಣೆ ಯೋಜನೆಯೂ ಕೂಡ ಯಶಸ್ವಿಯಾಗಲಿವೆ. ಇನ್ನು ಆರ್ಥಿಕವಾಗಿ ಇಂದು ಧನ ಲಾಭದ ದಿನ. ಷೇರು ಮಾರುಕಟ್ಟೆ ಅಥವಾ ಹಳೆಯ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿ ಆದಾಯ ಬರಲಿದೆ. ಧಾರ್ಮಿಕ ಮತ್ತು ದತ್ತಿ ಕಾರ್ಯಗಳಿಗೆ ಹಣ ವ್ಯಯಿಸುವಿರಿ. ಇಂದು ನಿಮಗೆ ಪುಣ್ಯದ ಜೊತೆಗೆ ಮಾನಸಿಕ ತೃಪ್ತಿಯನ್ನ ನೀಡುವಂಥದ್ದು. ಹೊಸ ಆಸ್ತಿ ಖರೀದಿ ಮಾಡುವಂತಹ ಆಲೋಚನೆ ಇದ್ದರೆ ಇಂದು ಹೆಜ್ಜೆ ಇಡಬಹುದು. ಇನ್ನು ಕುಟುಂಬದಲ್ಲಿ ಹಬ್ಬದ ವಾತಾವರಣವನ್ನ ನೋಡುವಂಥದ್ದು. ನಿಮ್ಮ ಮಕ್ಕಳ ಅಥವಾ ಹಿರಿಯರ ಅಥವಾ ಕಿರಿಯರ ಸದಸ್ಯರಿಂದ ಹೆಮ್ಮೆಯ ಸುದ್ದಿ ಕೇಳುವಿರಿ. ಸಂಗಾತಿಯೊಂದಿಗೆ ಸುದೀರ್ಘ ಚರ್ಚೆಯ ನಂತರ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು. ಅವಿವಾಹಿತರಿಗೆ ಗುರುವಿನ ಅನುಗ್ರಹದಿಂದ ವಿವಾಹ ಸಂಬಂಧಗಳು ಅಂತಿಮಗೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿದೆ.
ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿದ್ದುವರಿಗೆ ಚೇತರಿಕೆ ಕಂಡು ಬರುವಂಥದ್ದು. ಆದರೂ ಕೂಡ ಆಹಾರ ಕ್ರಮದಲ್ಲಿ ಅತಿಯಾದ ಸಿಹಿ ಪದಾರ್ಥಗಳನ್ನು ಸೇವಿಸುವುದನ್ನು ತಪ್ಪಿಸಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಶಿವನ ರೂಪವಾದಂತಹ ದಕ್ಷಿಣಾಮೂರ್ತಿಯ ದರ್ಶನವನ್ನ ಮಾಡಿ ಅಥವಾ ಗುರು ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನ ಪಠಿಸಬೇಕಾಗುತ್ತೆ. ಇನ್ನು ಕಡಲೆಬೇಳೆಯನ್ನ ದಾನ ಮಾಡುವುದು, ಹಸಿದವರಿಗೆ ಅಥವಾ ದೇವಸ್ಥಾನದ ಬಳಿ ಇರುವಂತಹ ಬಡವರಿಗೆ ಕಡಲೆಬೇಳೆ ಅಥವಾ ಬೆಲ್ಲವನ್ನ ದಾನ ಮಾಡಬೇಕಾಗುತ್ತೆ. ಇದು ನಿಮ್ಮ ಭಾಗ್ಯೋದಯಕ್ಕೆ ಕಾರಣವಾಗುವಂಥದ್ದು. ಇನ್ನು ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನಿಯನ್ನ ಖರೀದಿಸಿಕೊಡಿ. ಗುರುವಿನ ಕೃಪೆ ಪಡೆಯಲು ಇದು ಅತ್ಯಂತ ಸರಳವಾದಂತಹ ಮಾರ್ಗ. ಇನ್ನು ಜಪವಾಗಿ ಓಂ ಬೃಂ ಬೃಹಸ್ಪತಿ ಎ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಗೋಲ್ಡನ್ ಬಣ್ಣವನ್ನ ಬಳಸಬೇಕಾಗುತ್ತೆ ಈ ದಿನ ನೀವು.